ನಮಸ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಭಾಗ 3 ಅಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂಬಂಧವಾಗಿ ನಾವು ಸ್ಟಡಿ ಮೆಟೀರಿಯಲ್ನ ಓದ್ತೇವೆ, ಕಲೆಕ್ಟ್ ಮಾಡ್ತೇವೆ. ಆ ಸ್ಟಡಿ ಮೆಟೀರಿಯಲ್ ಅಥವಾ ಅಧ್ಯಯನ ಸಾಮಗ್ರಿಯನ್ನು ಹೇಗೆ ಓದ್ತಾ ಹೋಗಬೇಕು, ಹಂತ ಹಂತವಾಗಿ ನಾವು ಯಾವ ರೀತಿ ಅಭ್ಯಾಸ ಮಾಡ್ತಾ ಹೋಗಬೇಕು ಅಂತ ತಿಳಿಸ್ಲಿಕ್ಕೆ ಈ ಆಲ್ರೆಡಿ ನಾವು 2 ಭಾಗಗಳಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ವಿಶೇಷವಾಗಿ ಕೇಳಿ ತಿಳ್ಕೊಂಡಿರುವಂತಹ ಶ್ರೀ ಪ್ರಶಾಂತ್ ನೀಲಾವರ ಸರ್ ನಮ್ಮೊಂದಿಗಿದ್ದಾರೆ. ಅವ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೇನೆ. 20 ವರ್ಷಗಳಿಂದ ಬಹಳ ಒಂದು ಇಲ್ಲಿ ಕರಾವಳಿ ಪ್ರದೇಶದ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ವಿಶೇಷವಾದ ಒಂದು ಅವೇರ್ನೆಸ್ಸನ್ನು ತಂದು ಅವರಿಗೆ ತರಬೇತಿ ನೀಡ್ತಾ ಇದ್ದಾರೆ. ಅಂಥ ಒಂದು ವಿಶೇಷ ಎಕ್ಸ್ಪರ್ಟ್ ನಮ್ಮೊಂದಿಗೆ ಇದ್ದಾರೆ, ಶ್ರೀ ಪ್ರಶಾಂತ್ ನೀಲಾವರ ಸರ್ ಅವರು. ನಮಸ್ತೆ ಸರ್. ಸೊ ಈಗಾಗಲೇ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಹಲವಾರು 2 ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ರಿ. 2 ಭಾಗಗಳಲ್ಲಿ ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರ್ತವೆ ಹಾಗೂ ಅವುಗಳ ಅಧ್ಯಯನ ಸಾಮಗ್ರಿಗಳು, ಅಧ್ಯಯನ ವಿಷಯಗಳು, ಏರಿಯಾಸ್ ಆಫ್ ಸ್ಟಡಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಅಧ್ಯಯನ ಸಾಮಗ್ರಿಗಳು ಯಾವುದನ್ನು ಓದಬೇಕು, ಹಂತ ಹಂತವಾಗಿ ಒಬ್ಬ ವಿದ್ಯಾರ್ಥಿ ಏನು ಗೊತ್ತಿಲ್ಲದಿರೋನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಹೇಗೆ ಓದ್ತಾ ಹೋಗಬೇಕು ಅಂತ ಒಂದು ತಿಳಿಸ್ಕೊಡಿ ಸರ್. ಸರಿ, ನೀವೊಂದು ಮಾತು ಹೇಳಿದ್ರಿ, ಏನೂ ಗೊತ್ತಿಲ್ಲದೆ ಇದ್ದವರು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಾರೆ. ಇದು ಒಳ್ಳೆಯ ಪಾಯಿಂಟ್. ಅದು ನಾನು ಇದನ್ನು ಹೇಳಬೇಕಂತಿದ್ದೆ. ನಮ್ಮಲ್ಲಿ ಶಿಕ್ಷಣ ಪಡಿತಾ ಇರುವಂಥ ಸಂದರ್ಭದಲ್ಲಿ, ಪದವಿ ಶಿಕ್ಷಣದಲ್ಲಿ ಮತ್ತು ಆ ಪದವಿ ಶಿಕ್ಷಣ ಪಡಿತಾ ಎದುರಿಸುವಂಥ ಪರೀಕ್ಷೆಗಳು, ನಮ್ಮ ವಿಶ್ವವಿದ್ಯಾನಿಲಯ ನಡೆಸುವಂಥ ಸೆಮಿಸ್ಟರ್ ಪರೀಕ್ಷೆಗಳು, ಈ ತಯಾರಿಯೇ ಬೇರೆ, ಇಲ್ಲಿನ ಓದುವ ಕ್ರಮವೇ ಬೇರೆ, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿ ಮಾಡುವಂಥ ಓದುವಂಥ ಕ್ರಮವೇ ಬೇರೆ. ಇದು ಮೂಲಭೂತವಾಗಿ ನಮ್ಮ ಯುವ ಜನಾಂಗ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಆಕಾಂಕ್ಷಿಗಳು ಗಮನಿಸಬೇಕಾದಂಥ ವಿಚಾರ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಬ್ಬೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಝೀರೋದಿಂದ, ಏನೂ ನಾಲೆಜ್ ಇಲ್ಲದೆ ಒಂದು ತಯಾರಿಯನ್ನು ನಡೆಸಿ ಅದರಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಆಗ್ತದೆ ಮತ್ತು ಗಳಿಸಿದವರು ಸಾಕಷ್ಟು ಮಂದಿ ಇದ್ದಾರೆ. ನಾವೊಂದು ಬ್ಯಾಂಕ್ ಪರೀಕ್ಷೆ ಬರೀತೇನೆ ಅಂತ ಬರ್ತಾನೊಬ್ಬ, ಆದರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಅದರ ಸಿಲೆಬಸ್ ನೋಡ್ತಾ ಇದ್ದೇನೆ, ಫಸ್ಟ್ ಟೈಮ್ ಅದರಲ್ಲಿ ಬರುವಂಥ ಏರಿಯಾಗಳ ಬಗ್ಗೆ ಓದ್ತಾ ಇದ್ದೇನೆ ಅಂತಿದ್ರೂ ಕೂಡ ಒಂದು ನಿಖರವಾದ ಮತ್ತು ವ್ಯವಸ್ಥಿತವಾದ ಭಾಳ ಡೀಪ್ ಆದಂಥ ಆಳವಾದಂಥ ಅಧ್ಯಯನ ಮಾಡಿದರೆ ಖಂಡಿತ ಆತ ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಈ ಮಾತನ್ನು ಹೇಳಲಿಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇತ್ತು. ಈಗ ನಾನು ಒಬ್ಬ ವಿದ್ಯಾರ್ಥಿ, ಈಗ ಕಾಮರ್ಸ್ ವಿದ್ಯಾರ್ಥಿಯನ್ನೇ ತಗೊಳ್ಬೇಕಾದ್ರೆ, ಈಗ NEP ಸಿಲೆಬಸ್ ಬಗ್ಗೆ ಹೇಳ್ತಾ ಇಲ್ಲ ನಾನು, ಬೇರೆ ಬೇರೆ ಕ್ರೆಡಿಟ್ ಬೇಸ್ಡ್ ಸೆಮಿಸ್ಟರ್ ಸ್ಕೀಮ್, ಚಾಯ್ಸ್ ಬೇಸ್ಡ್ ಸೆಮಿಸ್ಟರ್ ಸ್ಕೀಮಲ್ಲಿ ಇಕಾನಮಿ ಬಗ್ಗೆ ಓದಿರ್ತಾನೆ, ಸ್ಟ್ಯಾಟ್ ಬಗ್ಗೆ ಓದಿರ್ತಾನೆ, ಮ್ಯಾಥ್ಸ್ ಬಗ್ಗೆ ಓದಿರ್ತಾನೆ, ಮಾಡರ್ನ್ ಬ್ಯಾಂಕಿಂಗ್ ಓದಿರ್ತಾನೆ, ಜನರಲ್ ಇಂಗ್ಲೀಷ್ ಅಂತ ಲ್ಯಾಂಗ್ವೇಜ್ ಓದಿರ್ತಾರೆ. ಸೊ ಇದೆಲ್ಲ ಓದಿಯೂ ಕೂಡ ಆತನಿಗೆ ಬ್ಯಾಂಕ್ ಪರೀಕ್ಷೆಯನ್ನು ಬರೆಯುವಾಗ ಅದು ಕಷ್ಟ ಆಗ್ತದೆ. ಯಾಕಂದರೆ ಸೆಮಿಸ್ಟರ್ನಲ್ಲಿ ಗ್ರ್ಯಾಜುಯೇಷನ್ನಲ್ಲಿ ಓದಿದಂಥ ಈ ವಿಷಯಗಳು ಮತ್ತು ಬ್ಯಾಂಕ್ ಪರೀಕ್ಷೆಯಲ್ಲಿ ಕೇಳಲಾಗುವಂಥ ಪ್ರಶ್ನೆಗಳಲ್ಲಿ ವ್ಯತ್ಯಾಸ ಇರ್ತದೆ. ಸೊ ಆ ನೆಲೆಯಲ್ಲಿ ಏನೂ ಗೊತ್ತಿಲ್ಲದೆ, ಏನೂ ಅದರ ಬಗ್ಗೆ ಪ್ರಯರ್ ನಾಲೆಜ್, ಪೂರ್ವ ಜ್ಞಾನ ಇಲ್ಲದೇನೆ ಕೂಡ ವ್ಯವಸ್ಥಿತವಾದಂಥ ತಯಾರಿ ಮಾರ್ಗದರ್ಶನ ಇದ್ದರೆ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ನಾನು ಇದು ಏನು ಮಾಡಬೇಕು ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವ, ನೀವು ಬೇಕಾದರೆ ಸಿವಿಲ್ ಸರ್ವಿಸನ್ನೇ ಉದಾಹರಣೆಯಾಗಿ ತಗೊಳ್ಳಿ. ಒಬ್ಬ ಸಿವಿಲ್ ಸರ್ವಿಸನ್ನು ಪರೀಕ್ಷೆಯನ್ನು ಬರೆಯುವಂಥ ಒಬ್ಬ ವಿದ್ಯಾರ್ಥಿ ಆರಂಭದಲ್ಲಿ NCERT ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕಾಗ್ತದೆ. ಸೊ ಅಲ್ಲಿ NCERT 8th 9th 10th ಸ್ಟ್ಯಾಂಡರ್ಡಲ್ಲಿ ಬರುವಂಥ NCERT ಟೆಕ್ಸ್ಟ್ ಬುಕ್ಗಳಲ್ಲಿ ಇರುವಂಥ ಸಿವಿಕ್ಸ್ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಜಾಗ್ರಫಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಇದೆಲ್ಲವೂ ಕೂಡ ಅವನಿಗೆ ಒಂದು ಬೇಸಿಕ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. NCERT ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕಾಗ್ತದೆ. ಒಂದು ಇಯರ್ ಬುಕ್ಕನ್ನು ಇಟ್ಕೊಳ್ಬೇಕಾಗ್ತದೆ. ಬೇಕಾದಷ್ಟು ಇಯರ್ ಬುಕ್ಗಳಿದೆ. ಮನೋರಮ ಇಯರ್ ಬುಕ್ ಇದೆ, ಕ್ರಾನಿಕಲ್ ಇಯರ್ ಬುಕ್ ಇದೆ, ಪೆಂಗ್ವಿನ್ ಇಯರ್ ಬುಕ್ ಇದೆ, CSR ಇಯರ್ ಬುಕ್ ಇದೆ, ಲೂಸೆಂಟ್ ಇಯರ್ ಬುಕ್ ಇದೆ, ಅಥವಾ ಇಂಡಿಯಾ ಇಯರ್ ಬುಕ್ ಅಂತಿದೆ, ಪಬ್ಲಿಷ್ಡ್ ಬೈ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಭಾಳ ಒಫಿಷಿಯಲ್ ಆದಂಥ ಇಯರ್ ಬುಕ್ಗಳಿದೆ. ಸೊ ಒಂದು ಇಯರ್ ಬುಕ್ಕನ್ನು ಇಟ್ಕೊಳ್ಬೇಕಾಗ್ತದೆ. ಯಾವುದಾದ್ರೂ ಒಂದು ಮ್ಯಾಗಝೀನನ್ನು ಓದಬೇಕಾಗ್ತದೆ. ಮ್ಯಾಗಝೀನ್ ಅಂತ ಹೇಳಿದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್, ಈಗ ಕ್ರಾನಿಕಲ್ ಮ್ಯಾಗಝೀನ್ ಇರ್ಬೋದು, CSR ಮ್ಯಾಗಝೀನ್ ಇರ್ಬೋದು, ಹಾಗೆ ಬೇರೆ ಬೇರೆ ಪ್ರತಿಯೋಗಿತಾ ದರ್ಪಣ ಮ್ಯಾಗಝೀನ್ ಇರ್ಬೋದು. ಇಂಥ ಮ್ಯಾಗಝೀನ್ಗಳು, ಅಥವಾ EPW ಇಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ವೀಕ್ಲಿ ಇರ್ಬೋದು, ವರ್ಲ್ಡ್ ಫೋಕಸ್ ಇರ್ಬೋದು, ಫಾರಿನ್ ಅಫೇರ್ಸ್ ಇರ್ಬೋದು, ಮೇನ್ ಸ್ಟ್ರೀಮ್ ಇರ್ಬೋದು, ಯೋಜನಾ ಇರ್ಬೋದು, ಕುರುಕ್ಷೇತ್ರ ಇರ್ಬೋದು, ಇಕಾನಮಿ ರಿಲೇಟೆಡ್, ಇಂಥ ಬೇಕಾದಷ್ಟು ಮ್ಯಾಗಝೀನ್ಸ್ಗಳಿದೆ. ಅದೆಲ್ಲ ಓದೋದು ಅವರಿಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಹೆಲ್ಪ್ ಆಗುವಂಥದ್ದು. ಸೊ
ಒಂದು ಮ್ಯಾಗಝಿನ್ ಓದಬೇಕಾಗ್ತದೆ. ಮತ್ತು ಬಹಳ ಮುಖ್ಯವಾಗಿ ಇದು ಬರೀ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದೋರಿಗೆ ಮಾತ್ರ ನಾನು ಹೇಳೋದಲ್ಲ. ಪ್ರತಿಯೊಬ್ಬ ಭಾರತೀಯ ನಾಗರಿಕನ್ನು ಬೆಳೆಸ್ಕೊಳ್ಬೇಕಾದಂಥ ಒಂದು ಹವ್ಯಾಸ ಕೇಳಿದರೆ ದಿನಪತ್ರಿಕೆಯನ್ನು ಓದಬೇಕು. ರೀಡಿಂಗ್ ನ್ಯೂಸ್ ಪೇಪರ್ಸ್ ರೆಗ್ಯುಲರ್ಲಿ. ಅದು ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸಿಗಲ್ಲ ಅಂತ, ಒಬ್ಬ ಒಳ್ಳೆ ಪ್ರಜೆಯಾಗಿ ಈ ದೇಶದಲ್ಲಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಂತೇಳಿ ಆದರೂ ಕೂಡ ಒಂದು ಲೋಕಜ್ಞಾನ ಇರಬೇಕಾಗ್ತದೆ. ಸೊ ವರ್ತಮಾನ ಪತ್ರಿಕೆಗಳನ್ನು ಓದುವುದು ಖಂಡಿತವಾಗಿ ಲೋಕಜ್ಞಾನವನ್ನು ಹೆಚ್ಚಿಸ್ತದೆ. ಆ ಲೋಕಜ್ಞಾನ ಎನ್ನುವಂಥದ್ದು ಆ ನಾಗರಿಕ ಪ್ರಜ್ಞೆಯನ್ನು ಮೂಡಿಸ್ತದೆ. ಅದು ನಮ್ಮ ಇಡೀ ವ್ಯವಸ್ಥೆಯ ಒಂದು ಉತ್ತಮ ವ್ಯವಸ್ಥೆ ನಿರ್ಮಾಣಕ್ಕೆ ಒಂದು ಬುನಾದಿಯನ್ನು ಕೂಡ ಹಾಕ್ತದೆ ಅಂತ. ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವವರು ಖಂಡಿತವಾಗಿಯೂ ಕೂಡ ದಿನಪತ್ರಿಕೆಯನ್ನು ಓದಬೇಕು. ಒಬ್ಬ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಎದುರಿಸುವಂಥ ಒಬ್ಬ ಆಕಾಂಕ್ಷಿ ನಾವು ಪತ್ರಿಕೆಗಳನ್ನು ಓದುವ ಮೊದಲು ಕೂಡ ಒಂದಿಷ್ಟು ನಾಲೆಜ್ ಬೇಕು ನಮ್ಮಲ್ಲಿ. ನಾನು ಯಾವತ್ತೂ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೇನೆ, ಒಂದು ಐಡಿಯಾಲಜಿಕಲ್ ಕ್ಲಾರಿಟಿ ಇರಬೇಕು. ಈಗ ಭಾರತ ನಮ್ಮ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರುವಂಥ ಐಡಿಯಾಲಜಿ, ಅದು ಎಡಪಂಥೀಯ ಇರ್ಬೋದು, ಬಲಪಂಥೀಯ ಇರ್ಬೋದು, ನಡುಪಂಥೀಯ ಇರ್ಬೋದು, ಮಧ್ಯಪಂಥೀಯ ಇರ್ಬೋದು. ಏನಿದು ಎಡಪಂಥೀಯ ಅಂದ್ರೇನು, ಬಲಪಂಥೀಯ ಅಂದ್ರೇನು? ಈ ಸಿದ್ಧಾಂತದ ಜೊತೆಗೆ ಮತ್ತು ಈ ಜೊತೆಗೆ ಸಿದ್ಧಾಂತಗಳ ಜೊತೆಗೆ ಗುರುತಿಸಿಕೊಂಡ ಗುಂಪುಗಳ ಜೊತೆಗೆ ಮಾಧ್ಯಮವೂ ಕೂಡ ಹಾಗೆ ಇದೆ. ಮಾಧ್ಯಮಗಳಲ್ಲಿ ಕೂಡ ಎಡಪಂಥೀಯ, ಬಲಪಂಥೀಯ, ನಡುಪಂಥೀಯ ಅಂತೇಳಿ ಎಲ್ಲ ಬರ್ತದೆ. ಸೊ ಆದ್ದರಿಂದ ಪತ್ರಿಕೆಗಳನ್ನು ಓದುವಾಗ ಕೂಡ ಈ ಒಂದು ಐಡಿಯಾಲಜಿಕಲ್ ಕ್ಲಾರಿಟಿ, ಒಂದೊಂದು ಪೇಪರ್ ಒಂದು ನಡೆದ ಘಟನೆಯನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಾವು ಕಾಣೋದನ್ನು ಕಾಣ್ತೇವೆ. ಸೊ ಹಾಗಾಗ್ಲಿಕ್ಕೆ ಹೋಗಿ ನಾನು ಒಬ್ಬ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿ ದ ಹಿಂದೂ ನ್ಯೂಸ್ ಪೇಪರನ್ನು ಓದಬೇಕು. ಯಾಕೆ ಓದಬೇಕು ಅಂತ ಕೇಳಿದರೆ ಅದರಲ್ಲಿ ಇರ್ಬೋದು ಎಡಿಟೋರಿಯಲ್ ಕಾಲಮ್ ಇರ್ಬೋದು, ಆರ್ಟಿಕಲ್ ಇರ್ಬೋದು, ಓಪನ್ ಪೇಜ್ ಡಿಸ್ಕಷನ್ ಇರ್ಬೋದು, ಅಥವಾ ಹಿಂದೂ ಪೇಪರ್ನ ಫಾರಿನ್ ಅಫೇರ್ಸ್ ಪೇಜ್ ಇರ್ಬೋದು, ಅಥವಾ ಡೆಕ್ಕನ್ ಹೆರಾಲ್ಡ್ ಪೇಪರ್ನ ಸೌತ್ ಇಂಡಿಯನ್ ನ್ಯೂಸ್ ಭಾಳ ಚೆನ್ನಾಗಿರ್ತದೆ, ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ, ನ್ಯಾಷನಲ್ ನ್ಯೂಸು, ಸ್ಟೇಟ್ಸ್ ನ್ಯೂಸಿಗೆ ಭಾಳಷ್ಟು ಸಹಕಾರಿಯಾಗಿದೆ. ಇಕನಾಮಿಕ್ ಟೈಮ್ಸ್ ಅಥವಾ ಬಿಸ್ನೆಸ್ ಲೈನ್ನ ಇಕಾನಮಿ ಆ್ಯಂಡ್ ಕಾಮರ್ಸ್ ರಿಲೇಟೆಡ್ ಶೇರ್ ಮಾರ್ಕೆಟ್ ಬಗ್ಗೆ ನೀಡುವಂಥ ಸುದ್ದಿಗಳು. ಸೊ ಇದೆಲ್ಲವನ್ನು ಓದುವಂಥ ಒಂದು ದಿವಸಕ್ಕೆ ಕನಿಷ್ಠ 1 ಗಂಟೆ ನ್ಯೂಸ್ ಪೇಪರ್ ಓದುವಂಥ ಹವ್ಯಾಸವನ್ನು ಆತ ಬೆಳೆಸ್ಕೊಳ್ಬೇಕು. ಈಗ ರಾಜ್ಯ ಮಟ್ಟದ ಪರೀಕ್ಷೆಗಳನ್ನು ಬರೆಯೋದಿದ್ದರೆ ಕರ್ನಾಟಕದಲ್ಲಿರುವ ಕನ್ನಡ ದಿನಪತ್ರಿಕೆಗಳನ್ನು ಓದಬೇಕಾಗ್ತದೆ ಅಂತ. ಸೊ ದಿನಪತ್ರಿಕೆಗಳನ್ನು ಓದಬೇಕು. ಇದರ ಜೊತೆಗೆ ಒಂದು ವೆಬ್ಸೈಟ್, ಈಗ ನೀವು ಸ್ಟಡಿ IQ ಇರ್ಬೋದು, IAS ಫೋರಮ್ ಇರ್ಬೋದು, ಅಥವಾ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಗ್ರೇಡ್ ಅಪ್ ಇರ್ಬೋದು, ಗ್ರೇಟ್ ಆಂಬಿಷನ್ಸ್ ಇರ್ಬೋದು, ಅಫೇರ್ಸ್ ಕ್ಲೌಡ್ ಇರ್ಬೋದು, ಬ್ಯಾಂಕರ್ಸ್ ಅಡ್ಡ ಇರ್ಬೋದು, GK ಕರೆಂಟ್ ಅಫೇರ್ಸ್ ಇರ್ಬೋದು, ಯಾವುದಾದ್ರು ಒಂದು ಆ್ಯಪನ್ನು ಫಾಲೋ ಮಾಡುವ, ಒಂದು ವೆಬ್ಸೈಟಿಗೆ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡುವ, ಒಂದು ನ್ಯೂಸ್ ಚಾನಲನ್ನು ದಿನಕ್ಕೆ ಕನಿಷ್ಠ ಅರ್ಧ ಗಂಟೆ ಒಂದು ನ್ಯೂಸ್ ಚಾನಲ್. ನಾನು ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೇಳೋದಿದೆ, ನೀವು DD ನ್ಯೂಸ್ ನೋಡಿ, ಒಂದು ನಿಷ್ಪಕ್ಷಪಾತವಾದ ಅನ್ಬಯಾಸ್ಡ್ ಮತ್ತು ಯಾವ ಗ್ಲೋರಿಫಿಕೇಶನ್ ಅತಿರೇಕಗಳು ಇಲ್ಲದ, ವೈಭವೀಕರಣವಿಲ್ಲದ ಸುದ್ದಿಗಳನ್ನು ಅವರು ಪ್ರಕಟಿಸ್ತಾರೆ. DD ಚಂದನದಲ್ಲಿ ಬರುವ ನ್ಯೂಸನ್ನು ಒಂದು ಅರ್ಧ ಗಂಟೆ ನೋಡಿ, ಅದರಲ್ಲಿ ಒಂದು ವಸ್ತು ಏನು ಆಯಿತು ಘಟನೆ ಅಷ್ಟು ಮಾಹಿತಿ ನಿಮಗೆ ಅದು ಕೊಡ್ತದೆ ಅಂತ. ಒಂದು ಅರ್ಧ ಗಂಟೆ ಒಂದು ನ್ಯೂಸ್ ಚಾನಲನ್ನು ನೋಡುವಂಥ, 1 ಗಂಟೆ ಒಂದು ನ್ಯೂಸ್ ಪೇಪರನ್ನು ಓದುವಂಥ, ಒಂದು 2-3 ಮ್ಯಾಗಝಿನ್ಗಳನ್ನು, ನಾನು ಈಗ ಬ್ಯಾಂಕ್ ಎಕ್ಸಾಮ್ ಬರೆಯುವವರು ಬ್ಯಾಂಕಿಂಗ್ ಕ್ರಾನಿಕಲ್ ಅಂತ ಬರ್ತದೆ, ಬಹಳ ಚೆನ್ನಾಗಿದೆ ಮ್ಯಾಗಝಿನ್. ಬ್ಯಾಂಕಿಂಗ್ ಗುರು ಅಂತ ಒಂದು ಮ್ಯಾಗಝಿನ್ ಬರ್ತದೆ, ಇಟ್ಸ್ ವೆರಿ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್. ಅಥವಾ ಕರೆಂಟ್ ಅಫೇರ್ಸ್ ಅಂತ ಒಂದು ಬರುತ್ತೆ, ಇಂಥ ಮ್ಯಾಗಝಿನ್ಗಳನ್ನು ಓದ್ಬೋದು. ಸ್ಪರ್ಧಾ ವಿಜೇತ ಅಂತ ಇದೆ ಕನ್ನಡದಲ್ಲಿ, ಕರ್ನಾಟಕ FDA SDA ಪರೀಕ್ಷೆ ಬರೆಯುವವರು. ಸೊ ಅದು ಭಾಳಷ್ಟು ಯೂಸ್ಫುಲ್ ಆದಂಥ ಮ್ಯಾಗಝಿನ್ಗಳು, ಭಾಳಷ್ಟು ಮಾಹಿತಿಯನ್ನು ಅದು ಕೊಡ್ತದೆ. ಈಗ ಇತ್ತೀಚೆಗೆ ಪ್ರಜಾವಾಣಿ ಅವರು ಕೂಡ ಒಂದು ಮ್ಯಾಗಝಿನನ್ನು ಹೊರಗೆ ತಂದಿದ್ದಾರೆ. ಸೊ ಇಂತಹ ಮ್ಯಾಗಝಿನ್ಗಳನ್ನು ಓದಬೇಕು. ಒಂದು ಇಯರ್ ಬುಕ್ಕನ್ನು ಇಟ್ಕೊಳ್ಬೇಕು. ಮತ್ತು ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ನೀವು ಏನು ವಿಷಯ ಬೇಕು ನಿಮಗೆ ಅದನ್ನು ಟೈಪ್ ಮಾಡಿ ಹಾಕಿದರೆ ನಿಮಗೆ ಅದರಲ್ಲಿ ಯೂಟ್ಯೂಬ್ ವಿಡಿಯೋಗಳು ಬರ್ತದೆ, ಇಂಟರ್ನೆಟ್ ಸೋರ್ಸಸ್ ಬೇಕಾದಷ್ಟಿದೆ. ಸೊ ಈ ರೀತಿಯಲ್ಲಿ ಒಂದು ತಯಾರಿಯನ್ನು ಮಾಡಬೇಕು. ಇನ್ನು ಸಬ್ಜೆಕ್ಟ್ ವೈಸ್ ಈಗ ಜನರಲ್ ನಾಲೆಜ್ ಅಂತೇಳಿ ಬಂದಿದೆ. ಸೊ ಒಂದು ಪ್ರಶ್ನೆ ಮಧ್ಯದಲ್ಲಿ, ನೀವು ದಿನಪತ್ರಿಕೆ ಅಂತ ಓದ್ಬೇಕಂತ ಹೇಳಿದ್ರಲ್ಲ, ಸೊ ದಿನಪತ್ರಿಕೆ ಓದುವಾಗ ನಮಗೆ ಅಗತ್ಯ ವಿಷಯಗಳು, ಕೆಲವೊಂದು ಅನಗತ್ಯ ವಿಷಯಗಳು ಇರ್ತವೆ, ಅದನ್ನ ಹೇಗೆ ಕಂಡುಹಿಡಬೇಕು ಸರ್? ಅಗತ್ಯ ಮತ್ತು ಅನಗತ್ಯವನ್ನು ನಾನು ಏರಿಯಾಸ್ ಆಫ್ ಸ್ಟಡಿಯಲ್ಲಿ ಹೇಳಿದೆ. ಈಗ ನಾನು ಹೇಳಿದೆ, ಒಂದು ಈಗ ಆನ್ ಇಂಡಿಯನ್ ಹ್ಯಾಸ್ ಗಾಟ್ ಬೂಕರ್ ಪ್ರೈಸ್ 2023 2023ರಲ್ಲಿ ಭಾರತದ ರವಿ ಕಣ್ಣನ್ ಒಬ್ಬ ಕ್ಯಾನ್ಸರ್ ಸ್ಪೆಷಲಿಸ್ಟಿಗೆ ರಮೋನ್ ಮ್ಯಾಕ್ಸೆಸೆ ಪ್ರಶಸ್ತಿ ಬಂತು. ಈ ಮಾಹಿತಿ ನಮಗೆ ಮುಖ್ಯ, ಈ ಮಾಹಿತಿ ನಮಗೆ ಮುಖ್ಯ. ಅಥವಾ GST ರಿಲೇಟೆಡ್ ಏನೇ ಬರಲಿ ಆ ಮಾಹಿತಿ ಮುಖ್ಯ ಆಗ್ತದೆ. ಆ GST ಕುರಿತಾಗಿ ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಆರ್ಟಿಕಲ್ಸ್ ಬರ್ತಾ ಇದೆ,
ಸೊ ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕೆ ಹಾಗಿದ್ರೆ ಏರಿಯಾಸ್ ಆಫ್ ಸ್ಟಡಿ ನಮಗೆ ಫಸ್ಟ್ ಬಹಳ ಮುಖ್ಯ. ಮಣಿಪುರದ ಘಟನೆ ಬಗ್ಗೆ ಬೇರೆ ಬೇರೆ ಚಿತ್ರಣವನ್ನ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದಿದೆ. ಸೊ ಒಂದು 4-6 ಪತ್ರಿಕೆಗಳನ್ನು ಓದುವಾಗ ನಾನು ಒಬ್ಬ ಸಿವಿಲ್ ಸರ್ವಿಸ್ ಪರೀಕ್ಷೆ ಬರೆಯುವ ಪರೀಕ್ಷಾರ್ಥಿಯಾಗಿ ಆಕಾಂಕ್ಷಿಯಾಗಿ ನನ್ನದೇ ಆದಂಥ ಒಂದು ಅಭಿಪ್ರಾಯಕ್ಕೆ ಬರ್ಲಿಕ್ಕಾಗ್ತದೆ. ನಾನು ಅದನ್ನು ಮತ್ತೆ ರಿಸರ್ಚ್ ಮಾಡ್ತೇನೆ, ಅದ್ರ ಬಗ್ಗೆ ಹೆಚ್ಚು ಕೂಲಂಕುಷವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಸೊ ಹಾಗೆ ಒಂದು ರಾಜಕೀಯವಾಗಿ, ಆಡಳಿತಾತ್ಮಕವಾಗಿ, ಸಾಮಾಜಿಕವಾಗಿ ಮಹತ್ವಪೂರ್ಣವಾದ ಯಾವುದೇ ಘಟನೆ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆ, ಅದರಲ್ಲೂ ಸಿವಿಲ್ ಸರ್ವಿಸ್ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪತ್ರಿಕೆಯ ಒಂದು ಅಧ್ಯಯನ ವಿಷಯ ಆಗಿರ್ತದೆ. ಸಾಮಾನ್ಯವಾಗಿ ನೀವು ರೋಹಿಂಗ್ಯಾಸ್ ನಿರಾಶ್ರಿತರ ಸಮಸ್ಯೆ ಇರ್ಬೋದು, ಇಂಡೋ ಬಾಂಗ್ಲಾದೇಶ್ ಬಾರ್ಡರ್ ಡಿಸ್ಪ್ಯೂಟ್ಗಳಿರ್ಬೋದು, ಅಥವಾ ಭಾರತ ಪಾಕಿಸ್ತಾನ ಬಾರ್ಡರ್ ಡಿಸ್ಪ್ಯೂಟ್ ಇರ್ಬೋದು, ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 370 ತೆಗೆದುಹಾಕಿರುವಂಥದ್ದು ಇರ್ಬೋದು, ಅಥವಾ ಇವತ್ತು ದೇಶದಲ್ಲಿ ಬಹಳ ಚರ್ಚಿತವಾಗ್ತಾ ಇರುವಂಥ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಇರ್ಬೋದು, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ಇರ್ಬೋದು, GST ಬಗ್ಗೆ ಇರ್ಬೋದು, ನದಿ ಜೋಡಣೆಯ ವಿಚಾರವಾಗಿ ಇರ್ಬೋದು. ಸೊ ಇದೆಲ್ಲವೂ ಕೂಡ ಒಂದು ನಾಗರಿಕ ಸೇವಾ ಪರೀಕ್ಷೆ ಬರೆಯುವಂಥ ಒಬ್ಬ ವಿದ್ಯಾರ್ಥಿ ಬಹಳ ಮುಖ್ಯ ಆಗ್ತದೆ. ಅಥವಾ ಭಾಷೆಗೆ ಸಂಬಂಧಪಟ್ಟಂತೆ ಇರುವಂಥ ಸಂಘರ್ಷಗಳಿರ್ಬೋದು, ಇವತ್ತು ಪ್ರತ್ಯೇಕ ರಾಜ್ಯದ ಬೇಡಿಕೆಗಳಿದೆ, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗ್ತದೆ. ಸೊ ಇದನ್ನು ಸಾಮಾನ್ಯವಾಗಿ ಈ ವಿಚಾರಗಳನ್ನು ನೋಡುವಾಗಲೇ ಒಬ್ಬ ಸಿವಿಲ್ ಸರ್ವಿಸ್ ಪರೀಕ್ಷೆ ಬರೆಯುವಂಥ ಒಬ್ಬ ಪರೀಕ್ಷಾರ್ಥಿಗೆ ಅದು ಅರ್ಥ ಆಗುತ್ತೆ. ಸೊ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳುವಂಥದ್ದು, ಆ ಪಾಯಿಂಟ್ಗಳನ್ನು ಬರೆದಿಟ್ಕೊಳ್ಳುವಂಥದ್ದು ಮಾಡಿದರೆ ಅದು ಹೆಲ್ಪ್ ಆಗ್ತದೆ. ಇನ್ನು ಸಾಮಾನ್ಯ ಜ್ಞಾನದಲ್ಲಿ ಬರುವಂಥ ಪ್ರತ್ಯೇಕ ವಿಷಯಗಳು, ಈಗ ಇಂಡಿಯನ್ ಪಾಲಿಟಿ ಅಂತ ಹೇಳಿದೆ. ಸೊ ಇಂಡಿಯನ್ ಪಾಲಿಟಿ ಅಂತ ಹೇಳಿದರೆ ಲಕ್ಷ್ಮೀಕಾಂತ್ ಬರೆದಂಥ ಇಂಡಿಯನ್ ಪಾಲಿಟಿ ಪುಸ್ತಕ, ಅಥವಾ D.D. ಬಸು ಬರೆದಂಥ ಇಂಟ್ರೊಡಕ್ಷನ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಥವಾ ಗ್ರ್ಯಾನ್ವಿಲ್ ಆಸ್ಟಿನ್ ಬರೆದಂಥ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪುಸ್ತಕಗಳ ಬಗ್ಗೆ ಸ್ವಲ್ಪ ಜ್ಞಾನ ಇರಲೇಬೇಕು, ಸ್ವಲ್ಪ ಓದ್ಕೊಂಡಿರ್ಬೇಕಾಗ್ತದೆ ಆತ ಅಂತ. ಅಥವಾ ಹಿಸ್ಟ್ರಿ ಆಫ್ ಇಂಡಿಯಾ ಅಂತೇಳಿ ಬರುವ ರಾಯ್ ಚೌಧರಿ ಬರೆದದ್ದು, R.C. ಮುಜುಮ್ದಾರ್ ಬರೆದದ್ದು, A.L. ಭಾಷಮ್ ಬರೆದದ್ದು, ಬಿಪಿನ್ ಚಂದ್ರ ಬರೆದದ್ದು, ರೊಮಿಲಾ ಥಾಪರ್ ಬರೆದಂಥ ಪುಸ್ತಕಗಳು. ಸೊ ಇಂಥ ಪುಸ್ತಕಗಳ ಸ್ಟ್ಯಾಂಡರ್ಡ್ ರೆಫರೆನ್ಸ್, ಅಥವಾ ನೀಲಕಂಠ ಶಾಸ್ತ್ರಿ ಬರೆದ ಸೌತ್ ಇಂಡಿಯನ್ ಹಿಸ್ಟ್ರಿ, ಇಂಥ ಪುಸ್ತಕಗಳ ಬಗ್ಗೆ ಒಂದಿಷ್ಟು ನಾಲೆಜ್, ಒಂದಿಷ್ಟು ರೆಫರೆನ್ಸ್ ಆತ ಮಾಡಿರಬೇಕು ಅಂತ. ಹಾಗೆ ಇಕಾನಮಿಯಲ್ಲಿ ಬರ್ತದೆ, ಹಾಗೆ ಜಿಯೋಗ್ರಫಿಯಲ್ಲಿ ಸ್ಟ್ಯಾಂಡರ್ಡ್ ಸ್ಟಡಿ ಮೆಟೀರಿಯಲ್ಸ್, ರೆಫರೆನ್ಸ್ ಬುಕ್ಸ್ಗಳನ್ನು, ನಾಟ್ ದ ಟೆಕ್ಸ್ಟ್ ಬುಕ್ಸ್, ರೆಫರೆನ್ಸ್ ಬುಕ್ಸ್ಗಳನ್ನು ಆತ ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಮತ್ತು ಆಪ್ಷನಲ್ ಯಾವುದು ಮೈನ್ ಎಕ್ಸಾಮಿನೇಷನಲ್ಲಿ ಐಚ್ಛಿಕ ವಿಷಯವಾಗಿ ತಗೊಂಡಾಗ ಖಂಡಿತವಾಗಿ ಅದೇ ಬೇಕು. ಒಬ್ಬ ಬ್ಯಾಂಕ್ ಎಕ್ಸಾಮ್ ಬರೆಯುವವನಿಗೆ ಅಗರ್ವಾಲ್ ಬರೆದಂಥ ಪುಸ್ತಕ ಮುಖ್ಯ ಆಗ್ತದೆ. ಅರಿಹಂತ್ ಪಬ್ಲಿಕೇಶನ್ನ ಮ್ಯಾಥ್ಸ್ ಇದು ಬ್ಯಾಂಕ್ ಎಕ್ಸಾಮ್ ಅಂತೇಳಿ ಬರೋಣ. ನೀವು ಬ್ಯಾಂಕ್ ಎಕ್ಸಾಮ್ ಅಂತ ತಗೊಂಡ್ರೆ ಪ್ರಿಲಿಮಿನರಿಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಪೂರ್ವಭಾವಿ ಪರೀಕ್ಷೆ ಅಂದರೆ ಮ್ಯಾಥ್ಸು, ರೀಸನಿಂಗು, ಜನರಲ್ ಇಂಗ್ಲೀಷ್ ಆಯಿತು. ಮೇನ್ ಎಕ್ಸಾಮಿಗೆ ಬಂದಾಗ ಈ ಮೂರರ ಜೊತೆಗೆ ಕಂಪ್ಯೂಟರ್ ಅವೇರ್ನೆಸ್ ಮತ್ತು ಸೋಷಿಯೋ ಇಕನಾಮಿಕ್ ಅವೇರ್ನೆಸ್, ಜನರಲ್ ಅವೇರ್ನೆಸ್ ಅಂತ 2 ಆ್ಯಡ್ ಆಗ್ತದೆ. ಸೊ ಎಲ್ಲ ಕ್ಷೇತ್ರಗಳ ಮೇಲೆ 50-50 ಮಾರ್ಕಿಗೆ ಪ್ರಶ್ನೆಗಳಿರ್ತದೆ. ಸುಮಾರು 200 ಮಾರ್ಕಿಗೆ ಮೇನ್ ಎಕ್ಸಾಮ್ ಆದರೆ 100 ಮಾರ್ಕಿಗೆ ಇದು ಪ್ರಿಲಿಮಿನರಿ ಪರೀಕ್ಷೆ ಆಗ್ತದೆ. ಸೊ ಪ್ರಿಲಿಮಿನರಿಯಲ್ಲಿ ಮ್ಯಾಥ್ಸ್, ರೀಸನಿಂಗ್ ಒಂದು 70ರಿಂದ 80 ಮಾರ್ಕ್ ಕೇಳಿದರೆ ಒಂದು 20 ಮಾರ್ಕ್ ಜನರಲ್ ಇಂಗ್ಲೀಷ್ ಕೇಳ್ತಾರೆ. ಮತ್ತು ಮೇನ್ ಎಕ್ಸಾಮಿಗೆ ಬಂದಾಗ ಎಲ್ಲದಕ್ಕೂ ಒಂದು 40-50 ವಿತ್ ಲಿಟಲ್ ವೇರಿಯೇಷನ್ ಪ್ರಶ್ನೆಗಳಿರ್ತದೆ. ಸೊ ಪ್ರತಿ ಏರಿಯಾದಲ್ಲಿ ಕೂಡ ಒಂದು ಕಟ್ ಆಫ್ ಇರ್ತದೆ, ಆಮೇಲೆ ಟೋಟಲ್ ಕಟ್ ಆಫ್ ಇರ್ತದೆ. ಆ ಟೋಟಲ್ ಕಟ್ ಆಫ್ ಅನ್ನು ಕೂಡ ಕ್ಲಿಯರ್ ಮಾಡಬೇಕಾಗ್ತದೆ. ಸೊ ಬ್ಯಾಂಕ್ ಪರೀಕ್ಷೆಯನ್ನು ಓದು ಅರಿಹಂತ್ ಪಬ್ಲಿಕೇಶನ್ನ ಪುಸ್ತಕಗಳೆಲ್ಲ ಬ್ಯಾಂಕ್ ಪರೀಕ್ಷೆ ಬರೆಯೋರಿಗೆ ಬಹಳಷ್ಟು ಸಹಕಾರಿ, ಹೆಲ್ಪ್ಫುಲ್. ಅಗರ್ವಾಲ್ ಬರೆದಂಥ ಪುಸ್ತಕಗಳಿದೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಸಂಬಂಧಪಟ್ಟಂತೆ. ಶಾರ್ಟ್ಕಟ್ ಟೆಕ್ನಿಕ್ಸ್ ಅಂತ ಇದೆ, ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಸ್ಟಡಿ ಗ್ರೂಪ್ಗಳೆಲ್ಲ, ವಾಜರಾಮ್ಸ್ ಇರ್ಬೋದು, ಸುನಿಲ್ ಗುಪ್ತಾ ಇರ್ಬೋದು, ಬೇರೆ ಬೇರೆ ಸ್ಟಡಿ ಮೆಟೀರಿಯಲ್ಸ್ಗಳೆಲ್ಲ ಇದೆ. ಸೊ ಅಂಥದ್ದನ್ನೆಲ್ಲ ಶಾರ್ಟ್ಕಟ್. ಸೊ ಬ್ಯಾಂಕ್ ಪರೀಕ್ಷೆ ಬರೆಯುವವನಿಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಶಾರ್ಟ್ಕಟ್ ಟೆಕ್ನಿಕ್ಸ್ ಮುಖ್ಯ ಆಗ್ತದೆ. ಜನರಲ್ ಅವೇರ್ನೆಸ್ ಅಂತ ಬಂದಾಗ ಇಂಟ್ರೆಸ್ಟ್ ಮುಖ್ಯ ಆಗ್ತದೆ. ಇಂಟ್ರೆಸ್ಟ್ ಇಲ್ಲದೆ ಜನರಲ್ ನಾಲೆಜ್ ಓದಲಿಕ್ಕೆ ಆಗೋದಿಲ್ಲ. ಈಗ ನನಗೆ ಕ್ರೀಡೆ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ ಅಂದರೆ ನನಗೆ ಕ್ರೀಡಾಕೂಟಗಳ ಬಗ್ಗೆ, ಬೇರೆ ಬೇರೆ ಕ್ರೀಡಾಪಟುಗಳ ಬಗ್ಗೆ, ಬೇರೆ ಬೇರೆ ಕ್ರೀಡೆ ಬಗ್ಗೆ ನಂಗೆ ಗೊತ್ತಿರ್ತದೆ. ನನಗೆ ಸಿನಿಮಾದಲ್ಲಿ ಆಸಕ್ತಿ ಇದೆ ಅಂದರೆ ಅನ್ನೋ ಕಾರಣಕ್ಕೆ ನನಗೆ ಎಲ್ಲ ಸಿನಿಮಾಗಳ ಬಗ್ಗೆ ನಾನು ಹೇಳಬಲ್ಲೆ. ಹಾಗೆಯೇ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವ ಮತ್ತು ಜನರಲ್ ನಾಲೆಜನ್ನು ಅಧ್ಯಯನ ಮಾಡುವ ಎಲ್ಲ ಕ್ಷೇತ್ರಗಳ ಬಗ್ಗೆ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಆಸಕ್ತಿ ಇದ್ದಾಗ ಮಾತ್ರ ನೆನಪು, ಮೆಮೊರಿ. ಅದೇ ನಾನು ಕೇಳ್ಬೇಕು ಅಂದ್ಕೊಂಡಿದ್ದೆ ಸರ್, ಅಂದರೆ ಇಷ್ಟೊಂದು ವಿಷಯಗಳನ್ನ ಹೇಗೆ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು. ಅದೇ ನೆನಪು ಅಂತೇಳಿ ಐ ಹ್ಯಾವ್ ಕಮ್ ಅಕ್ರಾಸ್ ಸೋ ಮೆನಿ ಸ್ಟೂಡೆಂಟ್ಸ್ ಸೇಯಿಂಗ್ ಐ ವರ್ಕ್ ಹಾರ್ಡ್, ಐ ರೀಡ್ ವೆಲ್, ಐ ಸ್ಟಡಿ ವೆಲ್, ಬಟ್ ಐ ಡೋಂಟ್ ರಿಮೆಂಬರ್ ಥಿಂಗ್ಸ್ ಅಂತ.
ಯಾಕೆ ನೆನ್ಪುಳಿಯೋದಿಲ್ಲ? ಈಗ ನಿಮಗೆ ನಿಮ್ಮ ಫ್ರೆಂಡ್ಸ್ ಬರ್ತ್ಡೇಗಳು ನೆನ್ಪುಳಿತದೆ, ನಿಮಗೆ ಸಿನಿಮಾದ ಹಾಡುಗಳೆಲ್ಲ ಲಿರಿಕ್ಸ್ ಎಲ್ಲ ಚೆನ್ನಾಗಿ, ಡೈಲಾಗ್ಗಳನ್ನೆಲ್ಲ ಹೇಳುವವರಿದ್ದೀರಿ, ಅಥವಾ ಈ ಸಿನಿಮಾಗಳಲ್ಲಿ ನಟಿಸಿದ ನಟ ನಟಿಯರ ಹೆಸರುಗಳನ್ನೆಲ್ಲ ಹೇಳ್ತೀರಿ. ಯಾಕೆ ನಿಮಗೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಯಾರಿಗೆ ಬಂತು, ನೊಬೆಲ್ ಪ್ರಶಸ್ತಿ ಯಾರಿಗೆ ಬಂತು ನೆನ್ಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ? ಅಂದರೆ ಅದ್ರಲ್ಲಿ ಆಸಕ್ತಿ ಇಲ್ಲ. ಸೊ ಆಸಕ್ತಿ ಯಾವುದು ನೀವು ನೋಡಿಬೇಕಾದ್ರೆ ಇದು ಸಿಂಪಲ್ ಸ್ಟಡಿ ಟೆಕ್ನಿಕ್. ಯಾವುದರಲ್ಲಿ ನಮಗೆ ಆಸಕ್ತಿ ಇದೆ ಅದು ನಮಗೆ ನೆನ್ಪುಳಿತದೆ. ಈಗ ನನಗೆ ಕ್ರಿಕೆಟ್ ಆಸಕ್ತಿ ಇದೆ ಅಂತೇಳಿ ಆದರೆ ಜಿಂಬಾಬ್ವೆ ಕ್ರಿಕೆಟ್ ತಂಡದ ಅಥವಾ ಅಫ್ಘಾನಿಸ್ತಾನ ಕ್ರಿಕೆಟ್ ತಂಡದ ಆಟಗಾರ ನಾನು ಫರ್ಗೆಟ್ ಅಬೌಟ್ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಇಂಗ್ಲೆಂಡ್, ಇಂಡಿಯಾ ಎಲ್ಲ ಗೊತ್ತಿರುವಂಥದ್ದು ಪಾಪ್ಯುಲರ್ ಟೀಮ್ಸ್ ಅಂತ, ಮೇಯ್ನ್ ಟೀಮ್, ಫ್ರಂಟ್ ಮುಂಚೂಣಿಯಲ್ಲಿರುವ ತಂಡಗಳು, ಸಾಮಾನ್ಯ ತಂಡಗಳು. ನೆದರ್ಲ್ಯಾಂಡ್ ಅಂತ ತಂಡದ ಆಟಗಾರರ ಹೆಸರನ್ನು ನಾನು ಹೇಳ್ತೀನಿ. ಯಾಕೆಂದ್ರೆ ಬಿಕಾಸ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಕ್ರಿಕೆಟ್. ಸೊ ಆಸಕ್ತಿ ಇಲ್ಲದವರಿಗೆ ಅದು ವಿಚಿತ್ರ ಆಗಿ ಕಾಣ್ತದೆ, ಅಯ್ಯೋ ಇದು ಹೇಗೆ ನೆನ್ಪಿಟ್ಕೊಂಡಿದ್ದಾರೆ ಅಂತ. ಸೊ ಹಾಗೆ ನೆನಪು ಅನ್ನೋದು ಆಸಕ್ತಿಯ ಮೇಲೆ. ಇದು ನಮ್ಮ ಬದುಕಿನಲ್ಲಿ ಕೂಡ ಅನ್ವಯ ಆಗುವಂತ ಮಾತು. ಅಂದ್ರೆ ಅದೇನು ನಾವು ಪಾಸ್ ಆಗಿರೋ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ನಾನು ಇದನ್ನು ಸ್ಪಷ್ಟವಾಗಿ ನೀವು ಈ ವಿಚಾರ ಎತ್ತಿದ್ದು ಬಹಳ ಒಳ್ಳೆಯದಾಯಿತು. ಯಾಕಂದರೆ ನಿಮ್ಮ ಪದವಿ ಶಿಕ್ಷಣದಲ್ಲಿ ನೀವು ಮಾಡಿದಂಥದ್ದು ಏನೇ ದೊಡ್ಡ ಅಚೀವ್ಮೆಂಟ್ಗಳಿರ್ಬೋದು, ರ್ಯಾಂಕ್ಗಳಿರ್ಬೋದು, ಪಡೆದಂಥ ರ್ಯಾಂಕ್ಗಳಿರ್ಬೋದು, ಇದು ಯಾವುದೂ ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದಾಗ ಅಷ್ಟು ಆ ಒಂದು ಕಾರಣಕ್ಕೆ ನಾನು ಇಲ್ಲಿ ಯಶಸ್ಸನ್ನು ಗಳಿಸ್ತೇನೆ ಅನ್ನುವಂಥ ಭ್ರಮೆಯಿಂದ ನೀವು ಹೊರಗೆ ಬರಬೇಕು. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯೇ ಬೇರೆ. ಈಗ ನಾನು ಮುಂದಿನ ಸಂದರ್ಭಗಳಲ್ಲಿ ಹೇಳಲಿಕ್ಕಿದ್ದೇನೆ ಸ್ಟ್ರಾಟಜೀಸ್ ಏನು ಮಾಡಬೇಕು ಅಂತ. ಅಂದರೆ ಅದೊಂದು ಬೇರೆಯೇ ಸವಾಲಾಗಿ ಅದನ್ನು ಸ್ವೀಕರಿಸಬೇಕು ಅಂತ. ಓಕೆ ಓಕೆ ಸರ್. ಸೊ ಅಂದರೆ ಈ ಮಾತು ನೀವು ಹೇಳ್ತಾ ಇರುವಂಥದ್ದು ಬಹಳ, ಯಾಕೆಂದರೆ ನೀವು ಖುದ್ದಾಗಿ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿರ್ಬೋದು. ಅವರ ಎಕ್ಸ್ಪೀರಿಯನ್ಸ್ ಅಥವಾ ಅವರು ಏನು ಮಾಡಿರ್ತಾರೆ ನೋಡ್ಕೊಂಡೇ ನೀವು ಹೇಳಿರೋ ಕಾರಣಕ್ಕೆ ಇದೆಲ್ಲ ವಿದ್ಯಾರ್ಥಿಗಳು ಈ ವಿಷಯವನ್ನು ಬಹಳ ಒಂದು ಗಂಭೀರವಾಗಿ ತಗೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಯೋಚನೆ ಮಾಡಬೇಕು ಹೇಳುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಸೊ ಹಾಗಿದ್ರೆ ಸರ್ ಈ ನಿಮ್ಮ ಕನ್ಕ್ಲೂಷನ್ ಏನಂತ ಹೇಳಿ? ಕನ್ಕ್ಲೂಷನ್ ಏನಂತ ಹೇಳಿದ್ರೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಧ್ಯಯನ ಮಾಡುವಾಗ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಹಂತ ಹಂತವಾಗಿ ನಾವು ಆರಂಭ ಮಾಡಿದ್ದೆ ಹಾಗೆ ಬೇಸಿಕ್ ಅಂತ ಒಂದು ಇಯರ್ ಬುಕ್ಗಳನ್ನು, NCERT ಟೆಕ್ಸ್ಟ್ ಬುಕ್ಗಳನ್ನು, ಡೈಲಿ ನ್ಯೂಸ್ ಪೇಪರನ್ನು ಓದುವಂಥ, ಒಂದಿಷ್ಟು ಮ್ಯಾಗಝಿನ್ಗಳನ್ನು ಓದುವಂಥ ಒಂದು ಹಂತಕ್ಕೆ ಆತ ಮುಟ್ಟಬೇಕು. ಆ ನಂತರದಲ್ಲಿ ಸ್ಪೆಸಿಫಿಕ್ ಆದ ನಾಲೆಜನ್ನು ಮತ್ತು ಹೆಚ್ಚು ಡೀಪ್ ನಾಲೆಜನ್ನು, ಆಳವಾದ ಜ್ಞಾನವನ್ನು ಸಂಪಾದನೆಗೆ ಎಲ್ಲ ರೆಫರೆನ್ಸ್ ಬುಕ್ಸ್ಗಳನ್ನು ಓದುವಂಥ, ಶಾರ್ಟ್ಕಟ್ ಟೆಕ್ನಿಕ್ಸ್ಗಳನ್ನು ತಿಳ್ಕೊಳ್ಳುವಂಥ ಹಂತಕ್ಕೆ ಬರಬೇಕು. ಕೊನೆಯ ಭಾಗವಾಗಿ ಸಂದರ್ಶನಕ್ಕೆ ಬಂದಾಗ ಓವರಾಲ್ ಪರ್ಸನಾಲಿಟಿಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಪಾಸಿಟಿವ್ ಆ್ಯಟಿಟ್ಯೂಡ್, ಒಂದು ವಿಷನ್, ಡಿಸಿಷನ್ ಮೇಕಿಂಗ್ ಎಬಿಲಿಟೀಸ್, ಸ್ಕಿಲ್ಸ್, ಸೋಷಿಯಲ್ ಕನ್ಸರ್ನ್ಸ್, ಇದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಂತ ಹಂತವಾಗಿ ಫಸ್ಟಿಗೆ ಆಸಕ್ತಿಯ ಜೊತೆಗೆ ಬೇಸಿಕ್ ನಾಲೆಜನ್ನು ಹೇಗೆ ಪಡ್ಕೊಳ್ಳೋದು ಅಂತ, ಆನಂತರ ವೈಡರ್ ನಾಲೆಜ್, ಆನಂತರ ಡೀಪರ್ ನಾಲೆಜ್, ಅಂದರೆ ಅದನ್ನು ಅನಲೈಸ್ ಮಾಡಬೇಕು. ಈಗ ಮೇಯ್ನ್ ಎಕ್ಸಾಮಿನೇಷನಿಗೆ ಹೋದಾಗ ಸಿವಿಲ್ ಸರ್ವಿಸ್ ಉದಾಹರಣೆಗೆ, KAS ಉದಾಹರಣೆಗೆ, ಮೇಯ್ನ್ ಎಕ್ಸಾಮಿನೇಷನಿಗೆ ಹೋದಾಗ ನೀವು ಅನಲೈಸ್ ದ ಸ್ಟೇಟ್ಮೆಂಟ್, ಜಸ್ಟಿಫೈ ದ ಸ್ಟೇಟ್ಮೆಂಟ್, ಎಕ್ಸ್ಪ್ಲೈನ್ ಅಂತ ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳಿರ್ತದೆ. ಸೊ ಕ್ರಿಟಿಕಲ್ ಇವ್ಯಾಲ್ಯುವೇಷನ್ ಅಂತೆಲ್ಲ ಕೇಳ್ತಾರೆ. ಸೊ ಆಗ ನಾವು ಒಂದು ವಿಷಯದ ಬಗ್ಗೆ ನಾವು ನಮ್ಮ ಅಭಿಪ್ರಾಯವನ್ನು ಕೂಡ ಹೇಳಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ರೆಫರೆನ್ಸ್ ಬುಕ್ಸ್ಗಳನ್ನೆಲ್ಲ ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಅದರ ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನೆಲ್ಲ ಓದುವಂಥದ್ದು, ಅದನ್ನೆಲ್ಲ ಹೆಚ್ಚು ಮಾಡಬೇಕಾಗ್ತದೆ. ಓಕೆ ಸರ್. ಸೊ ವೀಕ್ಷಕರೇ, ಇಲ್ಲಿ ತನಕ ನೋಡಿದ್ರಲ್ಲ ಪ್ರಶಾಂತ್ ನಿಲಾವರ ಸರ್ ಅವರು ಯಾವ ರೀತಿಯಲ್ಲಿ ಬೇರೆ ಬೇರೆ ಸ್ಟಡಿ ಮೆಟೀರಿಯಲ್ಗಳನ್ನು ಅದರ ಹೆಸರು ಕೂಡ ಹೇಳಿಕೊಂಡು ಪ್ರತಿ ಸಬ್ಜೆಕ್ಟ್ ವೈಸ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು 3ನೇ ಭಾಗ ಇವತ್ತಿಗೆ ನಾವು ಮುಗಿಸ್ತಾ ಇದ್ದೇವೆ. ಸೊ ಹಾಗೆ ಇನ್ನೂ ಹಲವಾರು ವಿಡಿಯೋಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಆಯಾಮಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು, ಪ್ರಶಾಂತ್ ನಿಲಾವರ ಸರ್ ಅವ್ರದ್ದೇ ಖುದ್ದಾದ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ದಾರಿದೀಪ ಅಂತ. ಅಲ್ಲಿ ನೀವು ಹಲವಾರು ಸ್ಟಡಿ ಮೆಟೀರಿಯಲ್ಗಳು ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟ ಸ್ಟಡಿ ಮೆಟೀರಿಯಲ್ಗಳನ್ನು ಕೂಡ ನೀವು ಕಾಣ್ಬೋದು, ಡೌನ್ಲೋಡ್ ಮಾಡ್ಕೊಳ್ಬೋದು. ಅದನ್ನು ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಬಗ್ಗೆ ಅಥವಾ ನಿಮ್ಮ ಪ್ರಶ್ನೆ ಇದ್ದರೆ ಅದನ್ನು ಏನು ಅನಿಸಿಕೆ ಅಂತ ಹೇಳಿ ಕಮೆಂಟಲ್ಲಿ ಖಂಡಿತವಾಗಿಯೂ ತಿಳಿಸಿ.
ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಲ್ಲಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಿದ್ದೀರಿ ಅಥವಾ ಆಸಕ್ತಿ ಇದ್ದಾರೆ ಅವರಿಗೆ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇವೆ. ನಮಸ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ.